ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸರ್ವಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೋನ್ ವೈದಧ್ಯವಾರಾನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ದುರ್ಯೋಧನನಿಗೆ ಧೃತರಾಷ್ಟ್ರ ಅನ್ಯಾಯ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ ಅಂತನ್ನುವ ಭಾವನೆ ಬಂದಿದೆ. ತನ್ನನ್ನು ಬಿಟ್ಟು ತನ್ನ ಕಾಕನ ಮಕ್ಕಳಾದಂತಹ ಪಾಂಡವರಿಗೆ ಧರ್ಮರಾಜನಿಗೆ ಯುವರಾಜ ಪಟ್ಟವನ್ನು ಕೊಟ್ಟದ್ದು ಬಹಳ ಅಸಮಾಧಾನವಾಗಿದೆ. ಅದಕ್ಕಾಗಿ ಶಕುನಿ ಹತ್ರ ಹೋಗಿ ಎಲ್ಲ ಮಾತನಾಡಿದ್ದಾನೆ. ಆಗ ಕುಹಕಗಳನ್ನು, ದುರ್ಬುದ್ಧಿಯನ್ನು, ಕೆಟ್ಟ ವಿಚಾರಗಳನ್ನು, ಕುನೀತಿಗಳನ್ನು, ವಂಚನೆಗಳನ್ನು ಹೇಗೆ ಮಾಡಿ ಕಲಿಬೇಕು ಅಂತನ್ನುವುದನ್ನು ನಾನು ಕಲಿದುಕೊಂಡು ಬಂದಿದ್ದೇನೆ ನನ್ನ ಗುರು ಆದಂತಹ ಕಲಿಂಗನಿಂದ. ನಿನ್ನನ್ನು ಅವನ ಹತ್ರ ಕರೆದುಕೊಂಡು ಹೋಗ್ತೇನೆ, ನೀನು ಎಲ್ಲ ವಿದ್ಯೆಯನ್ನು ಕಲಿಯವನಿಂದ ಅಂತ ಹೇಳಿ ಶುಕ್ರಾಚಾರ್ಯರ ಶಿಷ್ಯನಾದಂತಹ ಕಲಿಂಗನಿಂದ ಎಲ್ಲ ವಿದ್ಯೆಗಳನ್ನು ಕಲಿಸ್ತಾನೆ. ಕಲಿಸಿ ಮುಖ್ಯವಾದದ್ದು ಎರಡಿದೆ ಜಗತ್ತಿನಲ್ಲಿ, ಒಂದು ಧರ್ಮ, ಇನ್ನೊಂದು ಅರ್ಥ. ಧರ್ಮಾರ್ಥಗಳು ಅಂತೂ ಕಣ್ಣಿಗೆ ಕಾಣುತ್ತದೆ, ಕಣ್ಣಿಗೆ ಹಣ ಕಾಣುತ್ತದೆ. ಧರ್ಮವನ್ನು ಮಾಡುವಂತಹ ಅನೇಕ ಜನ ಇದ್ದಾರೆ. ಹಾಗಾಗಿ ಹಣವನ್ನು ಕೊಟ್ಟು ಎಲ್ಲರನ್ನ ವಶ ಮಾಡಿಕೊಳ್ಳಬೇಕು. ಮತ್ತು ಯಾರು ಹಣವನ್ನು ಕೊಟ್ಟರೂ ವಶರಾಗುವುದಿಲ್ಲವೋ ಅಂಥ ಜನರನ್ನು ಧರ್ಮದಿಂದ ವಶ ಮಾಡಿಕೊಳ್ಬೇಕು. ಹೇಗಿದೆ ನೋಡಿ, ಹಣದಿಂದ ಎಲ್ಲರೂ ವಶರಾಗ್ತಾರೆ. ಯಾವ ಸಮಸ್ಯೆ ಬಂದರೂ, ಎಂಥ ಪರಿಸ್ಥಿತಿ ಇದ್ದರೂ ಹಣ ಎಲ್ಲರ ಬಾಯಿಯನ್ನು ಮುಚ್ಚಿಸಿಬಿಡುತ್ತದೆ, ಎಲ್ಲವನ್ನ ಮಾಡಿಸಿಬಿಡುತ್ತದೆ. ಯಾರು ಕೆಲವರು ಇದ್ದಾರೆ ಮಹಾ ದೇವರಲ್ಲಿ ಭಕ್ತಿಯುಳ್ಳವರು, ಧರ್ಮದ ಪ್ರಜ್ಞೆ ಇದ್ದವರು, ಅಂಥವರಿಗೆ ನಾವೇನು ಮಾಡಬೇಕು ಅಂದರೆ ಧರ್ಮವನ್ನೇ ಮಾಡಿ ವಂಚನೆ ಮಾಡಬೇಕು. ದೇವರ ಪೂಜೆ ಮಾಡ್ತೇನೆ ಅಂತ ಹೇಳಬೇಕು, ಮೋಸ ಮಾಡಬೇಕು. ಪಾರಾಯಣ ಮಾಡ್ತೇವೆ ಅಂತ ಹೇಳಬೇಕು, ಮೋಸ ಮಾಡಬೇಕು. ಪಾಠ ಪ್ರವಚನ ಮಾಡ್ತೇವೆ ಅಂತ ಹೇಳಬೇಕು, ಮೋಸ ಮಾಡಬೇಕು. ಅವರನ್ನು ಅದರಲ್ಲಿ ನಾವು ಸೇರಿಕೊಂಡು ಅವರನ್ನು ನಾವು ವಶ ಮಾಡಿಕೊಳ್ಳಬೇಕು. ನಮ್ಮ ಸ್ವಾರ್ಥಕ್ಕಾಗಿ ಅದನ್ನೆಲ್ಲ ಮಾಡಬೇಕು ಅಂತನ್ನುವ ದುರ್ಬುದ್ಧಿಯನ್ನು, ದುರ್ವಿಚಾರಗಳನ್ನು, ಎಲ್ಲ ಪ್ರಯೋಗಗಳನ್ನು ತಾನು ಧರ್ಮರಾಜನಿಗೆ, ಧೃತರಾಷ್ಟ್ರನ ಮಗನಾದ ದುರ್ಯೋಧನನಿಗೆ ಶಕುನಿ ತನ್ನ ಗುರುವಾದಂತಹ ಕಲಿಂಗನಿಂದ ಎಲ್ಲ ಕಲಿಸಿದ್ದಾನೆ. ಇತ್ಯಾದಿ ಕುತ್ಸಿತ ತಮಾಂ ಜಗೃಹುಸ್ಮ ವಿದ್ಯಾಂ. ಇದನ್ನೆಲ್ಲ ಕಲಿಯುವಾಗ ಧೃತರಾಷ್ಟ್ರನಿಗೆ ಏನೂ ಗೊತ್ತಿದ್ದಿದ್ದಿಲ್ಲ.
ನಾವು ನಮ್ಮ ಮಕ್ಕಳನ್ನು, ನಮ್ಮ ಪರಿವಾರವನ್ನು, ನಮ್ಮ ಕುಟುಂಬವನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು. ಅವ್ರು ಏನು ಮಾಡ್ತಾ ಇದ್ದಾರೆ ಎಲ್ಲ ನಾವು ಅವ್ರಿಗೆ ಕೇಳಬಾರದು, ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನು ಎಲ್ಲ ಕಡೆ ಗಮನ ಕೊಟ್ಟು ನಾವು ನೋಡಬೇಕು. ಅಂದರೆ ಅವರು ಸುರಕ್ಷಿತರಾಗ್ತಾರೆ. ಅವರು ಸುರಕ್ಷಿತರಾದರೆ ನಾವು ಸುರಕ್ಷಿತರಾಗ್ತೇವೆ. ಇಲ್ಲದೇ ಇದ್ದರೆ ಈ ದುರ್ಯೋಧನ ಅವಸ್ಥೆ ಇದ್ದಂತೆ ನಮ್ಮ ಮಕ್ಕಳ ಅವಸ್ಥೆ ಆಗ್ತದೆ. ಹಾಗಾಗಿಯೇ ಒಳ್ಳೆಯ ಜನ ಮಧ್ಯದಲ್ಲೇನೆ ಇರಬೇಕು. ಶಕುನಿ ಸ್ವಯಂ ಮಾಮ, ಹಾಗಾಗಿ ಅವನ ಸಂಪರ್ಕಕ್ಕೆ ಹೋದ. ಅವನು ದುಷ್ಟರಾದ ಅಸುರರ ಗುರು ಆದ ಶುಕ್ರಾಚಾರ್ಯರ ಶಿಷ್ಯನಾದ ಕಲಿಂಗನ ಸಂಪರ್ಕದಲ್ಲಿ ಇದ್ದರು. ಹಾಗಾಗಿ ಅವನ ಸಂಪರ್ಕಕ್ಕೆ ಕರೆದುಕೊಂಡು ಹೋದ. ಸ್ವಯಂ ತಾನು ದುಷ್ಟರ ಸಂಪರ್ಕಕ್ಕೆ ಹೋದ. ಕಲಿಯುವುದೇನಿದೆ? ದುಷ್ಟತನವನ್ನೇ ಕಲಿಬೇಕು ಅಲ್ಲಿಂದ, ಬೇರೆದನ್ನು ಕಲೀಲಿಕ್ಕಾಗಲಿಲ್ಲ. ದುಷ್ಟತನ ಮೊದಲೇ ಸ್ವಯಂ ದುಷ್ಟ ಸ್ವಭಾವ, ಅದರಲ್ಲಿ ಮತ್ತೆ ದುಷ್ಟತನವನ್ನೇ ಕಲಿತಂತೆ ಆಯಿತು. ಹೆಚ್ಚಿಗೆ ಅಗ್ನಿಯಲ್ಲಿ ತುಪ್ಪ ಸುರಿದಂತೆ ಆಯಿತು. ನೇರವಾಗಿ ಬಂದು ಧೃತರಾಷ್ಟ್ರನ ಮುಂದೆ ಕೊಡ್ತಾನೆ ದುರ್ಯೋಧನ. ಅಪ್ಪ, ನೀನು ಮಾಡಿದ್ದು ಸರಿ ಮಾಡಲಿಲ್ಲ, ತಪ್ಪು ಮಾಡಿದಿ, ತಪ್ಪು ಯೋಜನೆಯನ್ನು ಮಾಡಿದಿ. ನಾವೆಲ್ಲ ಇದ್ದಾಗ ನಾವು ನಿನ್ನ ಮಕ್ಕಳು, ನಾನು ನೇರವಾಗಿ ನಿನ್ನ ಮಗ, ಅವನು ನಿಮ್ಮ ತಮ್ಮನ ಮಗ ಹೌದೋ ಅಲ್ಲೋ ಗೊತ್ತಿಲ್ಲ. ಅಂಥವನ ಕಡೆ ನಮಗಿಂತ ಹೆಚ್ಚು ವಿಶ್ವಾಸ ಮಾಡಿ ಪಟ್ಟಾಭಿಷೇಕವನ್ನು ಅವನಿಗೆ ಮಾಡಿದೆ, ಯುವರಾಜ ಪಟ್ಟವನ್ನು. ನನಗೆ ಬಹಳ ಅಸಮಾಧಾನವಾಗಿದೆ. ಹಾಗಾಗಿ ನಾವೆಲ್ಲರೂ ಅವನ ದಾಸರಾಗಬೇಕಾಗ್ತದೆ. ನಾವಷ್ಟೇ ಅಲ್ಲ, ನಮ್ಮ ಮಕ್ಕಳು, ಅವರ ಮಕ್ಕಳಿಗೆ ರಾಜ್ಯ ಸಿಗ್ತದೆ, ಅವನ ಮಗನಿಗೆ ಅವನ ಮಗ ರಾಜ್ಯ ಕೊಡ್ತಾನೆ. ನಾವು ದಾಸಭಾವವನ್ನು ಪಡೆದಿದ್ದಕ್ಕೆ ನಮ್ಮ ಮಕ್ಕಳು ದಾಸರಾಗ್ತಾರೆ. ಹೀಗೆ ನಾವು ದಾಸರಾಗ್ತಾನೆ ಇರ್ತೇವೆ, ಅವರೆಲ್ಲ ರಾಜರಾಗ್ತಾನೆ ಹೋಗ್ತಾರೆ. ನನಗಿದೇನು ಸಮಸ್ಯೆ ಇಲ್ಲ, ನಾವು ಆಚಾರ ಮಾಡಲಿಕ್ಕೆ, ನಾವಿದನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ನನಗೇನು ಸಮಸ್ಯೆ ಅಲ್ಲ. ಆದರೆ ನಿನಗೆ ಸಮಸ್ಯೆ ಇದೆ, ನಿನ್ನ ಕೀರ್ತಿಗೆ, ನಿನ್ನ ಯಶಸ್ಸಿಗೆ ಸಮಸ್ಯೆ ಇದೆ. ನೀನು ರಾಜ ಅಂದ ಮೇಲೆ ಶುದ್ಧ ಲೋಕ ಕೀರ್ತಿಯನ್ನು ಪಡೆದವನು ನೀನು ನಾಶಗೊಳ್ಳುತ್ತೀ, ನಿನ್ನ ಕೀರ್ತಿ ನಾಶವಾಗ್ತದೆ. ಹಾಗಾಗಿ ವಿಚಾರ ಮಾಡು ಅಂತ ಹೇಳಿ ಅವನಿಗೆ ತಲೆಯಲ್ಲಿ ಕೆಟ್ಟ ಯೋಜನೆ, ಕೆಟ್ಟ ವಿಚಾರ, ದುರ್ಬುದ್ಧಿಯನ್ನು ಹುಟ್ಟಿಸ್ತಾನೆ. ಮತ್ತು ಅಷ್ಟೇ ಅಲ್ಲದೇನೆ ತಾನು ಅವನ ವಶ ಮಾಡಿಕೊಳ್ಳಬೇಕಾದ್ರೆ ಏನು ಮಾಡಬೇಕು? ನಮ್ಮ ಮಕ್ಕಳೆಲ್ಲ ಅಂಜಿಸ್ತಾರಲ್ಲ, ನೀನು ಬಹಳ ಒತ್ತಾಯ ಮಾಡಿದೆ ಅಂದರೆ ನಾನು ಬಿಟ್ಟು ಹೋಗ್ತೇನೆ, ನಾನು ಸತ್ತು ಹೋಗ್ತೇನೆ, ನಾನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ. ಹಾಗೆ ತಾನು ದುರ್ಯೋಧನ ಅಂಜಿಸಿಬಿಟ್ಟ. ನಾವು 100 ಜನನೂ ಕೂಡ ಸತ್ತು ಹೋಗ್ತೇವೆ, ನೀನೇನಾದರೂ ಅವನ ಕೈಗೆ ರಾಜ್ಯ ಕೊಟ್ಟಿ ಅಂತಾದರೆ. ಹಾಗಾಗಿ ಇದನ್ನು ನಾವು ಸಹನ ಮಾಡಲಿಕ್ಕೆ ಆಗೋದಿಲ್ಲ ಅಂದಾಗ ದುರ್ಯೋಧನ ತಡಿತಾನೆ, ಧೃತರಾಷ್ಟ್ರ ತಡಿತಾನೆ. ಹಾಗೆಲ್ಲ ಮಾಡಬೇಡ್ರಿ, ಆ ಹಂತಕ್ಕೆ ಹೋಗಬೇಡ್ರಿ. ಆ ಪಾಂಡವರನ್ನು, ನಿಮಗೇ ರಾಜ್ಯವನ್ನು ಕೊಡಬೇಕು ಅಂತ ನನಗೆ ಆಸೆ ಇದ್ದರೂ ಆ ಪಾಂಡವರನ್ನು ದೂರ ಮಾಡಲಿಕ್ಕಾಗೋದಿಲ್ಲ. ಅವರು ಗುಣದಿಂದಲೂ ಉತ್ತಮರಾಗಿದ್ದಾರೆ, ಬಲದಿಂದಲೂ ಉತ್ತಮರಾಗಿದ್ದಾರೆ, ನೀತಿಯಿಂದಲೂ ಉತ್ತಮರಾಗಿದ್ದಾರೆ, ಧರ್ಮದಿಂದಲೂ ಉತ್ತಮರಾಗಿದ್ದಾರೆ. ಯಾವ ಕಾರಣಕ್ಕೂ ಅವರನ್ನು ದೂರ ಮಾಡಲು ನನ್ನ ಕಡೆಯಿಂದ ಆಗ್ತಾ ಇಲ್ಲ. ಹಾಗಾಗಿ ಅವರನ್ನು ದೂರ ಮಾಡುವುದು ಸರಿಯಲ್ಲ. ಮತ್ತು ಅಷ್ಟೇ ಅಲ್ಲ, ನಮಗೆ ಒಳ್ಳೆಯದೂ ಆಗುವುದಿಲ್ಲ. ಮತ್ತೊಂದು ಕಾರಣವೂ ಇದೆ. ಅವರು ಎಲ್ಲ ಕಡೆಗೆ ಇದ್ದ ಸಂಪತ್ತನ್ನು ತಂದು ನಮ್ಮ ರಾಜ್ಯಕ್ಕೆ ಹಾಕ್ತಾ ಇದ್ದಾರೆ. ನಾವು ಆರಾಮಾಗಿದ್ದೇವೆ, ನೀನೂ ಆರಾಮಾಗಿದ್ದಿ ಅಂದ ಮೇಲೆ ಯಾಕೆ ಸಮಸ್ಯೆ ಮಾಡ್ಕೊಂಡಿ? ನಮಗೆ ಬೇಕಾದದ್ದು ಐಷಾರಾಮ್ ಜೀವನ, ಅದು ನಡೀತಾ ಇದೆ. ಅವನು ಆರಾಮಾಗಿ, ನಾವೇ ರಾಜ್ಯರಾಗಿರ್ತೇವೆ, ಯುವರಾಜ ಅವನಾಗಿದ್ದಾನೆ, ಎಲ್ಲ ಕಡೆಗಿದ್ದ ಹೋಗಿ ಸಂಪತ್ತನ್ನು ತಂದು ನಮ್ಮ ಪಾದಕ್ಕೆ ಹಾಕ್ತಾನೆ, ನಾವಾಗ ಆರಾಮಾಗಿರೋಣ. ಹಾಗಾಗಿ ಅವರನ್ನು ದ್ವೇಷ ಮಾಡಿ ಹೊರಗೆ ಹಾಕ್ಲಿಕ್ಕೆ ಏನೋ ಕಾರಣ ಇದೆ ನಮಗೆ ಅಂತಂದಾಗ ಆಗ ದುರ್ಯೋಧನ ಹೇಳ್ತಾನೆ, ಅಪ್ಪ, ನಾನು ಉಪಾಯ ಮಾಡಿಕೊಂಡು ಬಂದಿದ್ದೇನೆ, ನೀನೇನು ಸಮಸ್ಯೆ ಮಾಡಿಕೊಳ್ಬೇಡ. ಅವರೆಷ್ಟೇ ಬಲವಂತರಾಗಿದ್ದಾನೆ, ಆದ್ದರಿಂದ ಯುದ್ಧ ಮಾಡಿ ದೂರ ಹಾಕ್ಲಿಕ್ಕಾಗುವುದಿಲ್ಲ. ಗುಣವಂತರಾಗಿದ್ದಾರೆ, ಆದ್ದರಿಂದಾಗಿ ಹಾಗೆ ಯುದ್ಧ ಮಾಡದೇನೆ ಹೊರಗೆ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರ ಪ್ರೀತಿ ಸಂಪಾದನೆ ಮಾಡಿಬಿಟ್ಟಿದ್ದಾರೆ, ಯಾಕೆ ಹೊರಗೆ ಹೋಗಬೇಕು ಅಂತ ಅವರು ಕೇಳ್ತಾರೆ. ಊರಿನ ಜನ, ಪೌರ ಜನ ಎಲ್ಲರೂ ಕೂಡ ನಮ್ಮನ್ನು ದ್ವೇಷ ಮಾಡುತ್ತದೆ. ಹಾಗಾಗಿ ಮೊಟ್ಟ ಮೊದಲಿಗೆ ನಾವು ಬಲಿಷ್ಠರಾದವರನ್ನು ವಶಪಡಿಸಿಕೊಳ್ಬೇಕು.
ಪಾಂಡವರ ಹೊರತಾಗಿದ್ದ ಜನ ಏನಿದ್ದಾರಲ್ಲ, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಮಾಚಾರ್ಯರು ಮತ್ತು ಭೀಷ್ಮಾಚಾರ್ಯರು ಮುಂತಾದ ಜನ ಏನಿದ್ದಾರೆ, ಭೀಷ್ಮದ್ರೋಣ, ಕೃಪಕರ್ಣ ಇತ್ಯಾದಿಗಳು ಎಲ್ಲರೂ ನಮ್ಮ ವಶದಲ್ಲೇ ಇದ್ದಾರೆ. ಅವರು ಬಲಿಷ್ಠರಾದ ವ್ಯಕ್ತಿಗಳು, ಅವರು ನಮ್ಮ ವಶದಲ್ಲಿ ಇದ್ದಾರೆ. ಉಳಿದವರೆಲ್ಲ ಯಾರೇ ಇದ್ದಾರೋ ಅವರಿಗೆ ಹಣ ಕೊಟ್ಬಿಟ್ರೆ ಆಯಿತು, ನಮ್ಮ ವಶದಲ್ಲಿ ಬರ್ತಾರೆ. ಉಳಿದವ ಇನ್ನು 5 ಜನ, ಇವರು ಪಾಂಡವರು, ಅವರನ್ನು ಆರಾಮಾಗಿ ಹೊರಗೆ ಹಾಕ್ಲಿಕ್ಕೆ ಬರ್ತದೆ. ನಾನು ಉಪಾಯ ಮಾಡಿದ್ದೇನೆ. ದ್ರೋಣನ ಮಗ, ದ್ರೋಣಾಚಾರ್ಯರ ಮಗ ಅಶ್ವತ್ಥಮಾಚಾರ್ಯರು, ಅವರಿಗೆಲ್ಲ ನಾನು ಸಣ್ಣವರಿದ್ದಾಗಿಂದು ಪೋಷಣೆ ಮಾಡ್ತಾನೆ ಬಂದಿದ್ದೇನೆ. ಹಾಗಾಗಿ ಅವರು ನನ್ನ ವಶದಲ್ಲೇ ಇದ್ದಾರೆ. ಇನ್ನು ಮಗ ವಶಕ್ಕೆ ಬಂದಿದ್ದಾನೆ ಅಂದ ಮೇಲೆ ಮಗನ ವಶದಲ್ಲಿ ತಂದೆ ಇದ್ದೇ ಇರ್ತಾನೆ. ಈಗ ಪರಿಸ್ಥಿತಿ ಧೃತರಾಷ್ಟ್ರಂದು ಅದೇ ಆಗಿದೆ. ಮಗ ವಶದಲ್ಲಿ ಮಾಡಿಕೊಂಡು ಬಿಟ್ಟಿದ್ದಾನೆ. ಮ್ಯೂಟ್ ಮಾಡ್ರಿ. ಮಗ ವಶ ಮಾಡಿಕೊಂಡೇ ಬಿಟ್ಟಿದ್ದಾನೆ. ಹಾಗಾಗಿ ಅದೇ ರೀತಿಯಾಗಿ ದ್ರೋಣಾಚಾರ್ಯರ ವಶವೂ ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮಾಚಾರ್ಯರು ಮಾಡಿಕೊಂಡು ಬಿಡುತ್ತಾರೆ, ಸಮಸ್ಯೆ ಇಲ್ಲ. ಇನ್ನು ಸೋದರ ಮಾವ ಇದ್ದಾರೆ ಕೃಪಾಚಾರ್ಯರು. ಆ ಕೃಪಾಚಾರ್ಯರು ಕೂಡ ನಮ್ಮ ಪಕ್ಷದಲ್ಲೇ ಬಂದ್ಬಿಡ್ತಾರೆ. ಯಾಕೆ? ಅಪ್ಪ ಮಗ ಇದ್ದಿದ್ದಕ್ಕೆ ಅವರು ಬಂದ್ಬಿಡ್ತಾರೆ. ದ್ರೋಣಾಚಾರ್ಯರು ಬಂದ ಮೇಲೆ ದ್ರೋಣಾಚಾರ್ಯರಿಗೂ ಭೀಷ್ಮಾಚಾರ್ಯರಿಗೂ ಅತಿ ಹತ್ತಿರದ ಸ್ನೇಹ ಇದೆ, ಸಖ್ಯ ಇದೆ. ಹಾಗಾಗಿ ಅವರು ಬಂದ್ಬಿಡ್ತಾರೆ. ಅಷ್ಟೇ ಅಲ್ಲದೇನೆ ಅವ್ರ ಪಿತಾಮಹರು, ನಮಗೆಲ್ಲ ಮಾರ್ಗದರ್ಶನ ಮಾಡೋರು, ಈ ರಾಜ್ಯದ ಮೇಲೆ ಬಹಳ ಅವರಿಗೆ ಸ್ನೇಹ ಇದೆ. ಹಾಗಾಗಿ ಅವರು ಬಂದ್ಬಿಡ್ತಾರೆ. ಹೀಗಾಗಿ ಏನು ಸಮಸ್ಯೆ ಇದೆ ನಮಗೆ? ಮತ್ತು ಅಷ್ಟೇ ಅಲ್ಲದೇನೆ ದುರ್ವಾಸರು ನನಗೆ ಮಂತ್ರಗಳನ್ನು ಕೊಟ್ಟಿದ್ದಾರೆ. ಆ ಮಂತ್ರದ ಪ್ರಭಾವದಿಂದಲೂ ಕೂಡ ನಾನು ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ನೀನು ನಾನು ಹೇಳಿದಂತೆ ಕೇಳಪ್ಪ, ಎಲ್ಲ ಒಳಿದಾಗ್ತದೆ ನಮಗೆ. ಏನು ಮಾಡಬೇಕು ಅಂತಂದರೆ, ಒಂದು ದೊಡ್ಡದಾದ ಒಂದು ಅರಮನೆ ಕಟ್ಟಿದ್ದೇನೆ ನಾನು. ದೊಡ್ಡದಾದ ಅರಮನೆ ಇದೆ, ವಾರಣಾವತ ಅಂತ ಅಲ್ಲಿ ಅರಮನೆ ಕಟ್ಟಿದ್ದೇನೆ. ಅವ್ರನ್ನೆಲ್ಲ ಅಲ್ಲಿ ಕಳಿಸ್ಬಿಡೋಣ. ತೇವೀರ್ಯದ ವಿಜಯದ ಅಪಿ ವಾರಿವನ್ನಿಹಿ ಸ್ತಂಭಾದಿಭಿ ಸಕಲ ದೇವ ನಿಕಾಯ ರೋಧಾಃ ಪೃಷ್ಟ್ಯಾದಿಭಿ ಅಭಿಸಮಸ್ತ ರಾಗಾಃ ಅಮೂರ್ಜಿಭಿ ಜೇಷ್ಯಾಮೋ. ಧೃತರಾಷ್ಟ್ರನಿಗೆ ಇಷ್ಟೆಲ್ಲ ಹೇಳಿದಾಗ ನಾವು ಅವರಿಗೆ ರಾಜ್ಯ ಬೇಕು, ಎಲ್ಲ ಸಂಪತ್ತು, ಐಶ್ವರ್ಯ, ಸೌಖ್ಯ ಬೇಕು, ಅದನ್ನೆಲ್ಲ ಕೊಡೋಣ. ಹಾಗಾಗಿ ಧರ್ಮರಾಜನಿಗೆ ಕರಿ, ಅಲ್ಲಿ ದೇವರೂ ಇದ್ದಾರೆ. ಹಾಗಾಗಿ ಇವ್ರನ್ನೆಲ್ಲ ಹೇಗೆ ಮಾಡಬೇಕು ಗೊತ್ತಾ? ಊರಿನಿಂದ ಊರಿಗೆ ಕಳಿಸ್ಬೇಕಾದ್ರೆ ಅವ್ರಿಗೆ ಯಾವುದು ಸೇರ್ತದೋ ಅದನ್ನು ಹೇಳಿ ಕಳಿಸ್ಬೇಕು. ಅಲ್ಲಿ ಧರ್ಮ ಇದೆ, ಜ್ಞಾನಿಗಳಿದ್ದಾರೆ, ದೇವರಿದ್ದಾರೆ, ದೇವತೆಗಳಿದ್ದಾರೆ. ಹಾಗಾಗಿ ಆ ಊರು ಭಾಳ ಒಳ್ಳೆಯದಿದೆ, ಆ ರಾಜ್ಯ ಭಾಳ ಒಳ್ಳೆಯದಿದೆ, ವಾಸ್ತುಗಳೆಲ್ಲ ಸರಿ ಇದೆ. ಹಾಗಾಗಿ ಈ ಊರಿಗಿಂತ, ಈ ಮನೆಗಿಂತ, ಈ ಜನಕ್ಕಿಂತ ಅಲ್ಲಿ ಜನ ಭಾಳ ಇದ್ದಾರೆ, ದೇವರ ಭಕ್ತರಿದ್ದಾರೆ ಅಂತ ಹೇಳಿಬಿಟ್ರೆ ಅವರೆಲ್ಲ ಒಪ್ಪಿಬಿಡ್ತಾರೆ. ನೋಡ್ರಿ ಏನೇನೆಲ್ಲ ವಿಚಾರ ಮಾಡಿದ್ದಾನೆ ಪಾಂಡವರನ್ನು ಆಚೆ ಹಾಕಲಿಕ್ಕೆ ದುರ್ಯೋಧನ. ಹಾಗಾಗಿ ಅಲ್ಲಿ ಆ ಊರಿಗೆ ಹೋಗಿ ಆ ಅರಮನೆಯಲ್ಲಿ ಇರ್ರಿ ಅಂತ ಅವರಿಗೆ ಹೇಳಿಬಿಟ್ರೆ ಆಯಿತು ಅಂತಂದಾಗ, ಸೌಹಾರ್ದಮೇಶು ಯದಿ ವಾತಿ ತರಾಂ ಕರೋಷಿ, ನಾವು ಜಗಳಾಡಿ ಕಳಿಸೋದ್ರೊಳಗೆ ಅರ್ಥ ಇಲ್ಲ. ಯಾಕೆ? ಅವರು ಬಲಿಷ್ಠರಾಗಿದ್ದಾರೆ. ತತ್ರಾಪಿ ನೈವ ಹಿ ಮಯಾ ಕ್ರಿಯತೆ ವಿರೋಧ ವತ್ಸಂತು ವಾರಣವತೆ ಭವತು ಸ್ಮ ರಾಷ್ಟ್ರಂ ತೇಷಾಂ ತದೇವ ಮಮ ನಾಗಪುರಂ ತದರ್ಥೆ. ನಿಮ್ಮ ಸಲುವಾಗಿ ಆ ರಾಜ್ಯವನ್ನು, ರಾಷ್ಟ್ರವನ್ನು, ಆ ಊರನ್ನು ಮತ್ತು ಅಲ್ಲಿ ಭವನವನ್ನು ನಿರ್ಮಾಣ ಮಾಡಿದ್ದೇವೆ. ಅಲ್ಲಿ ದೇವತೆಗಳು ಇದ್ದಾರೆ, ದೇವರು ಸನ್ನಿಧಾನವೂ ಇದೆ, ಉತ್ತಮ ಜನ ಇದ್ದಾರೆ, ಅಲ್ಲಿ ಹೋಗ್ರಿ ನೀವು ಅಂತ ಹೇಳಿದಾಗ, ಏವಂ ಸ್ವಪುತ್ರ ಪರಿಪಾಲನತೋ ಯಶಸ್ತೆ ಭೂಯಾತ್ ವಿನಶ್ಯತಿ ಪರ ಪ್ರಸವಾತಿ ಪುಷ್ಟೌ ಜಾತೆ ಬಲೆ ತವ ವಿರೋಧ ಕೃತಶ್ಚ ತೇ ಸ್ಯುಃ ಸ್ವಾರ್ಥಂ ಹಿ ತಾವದನುಯಂತಿ ನ ಕೇವಲಂ ತ್ವಾಂ. ಅವ್ರನ್ನ ವಿರೋಧ ಮಾಡಿದಂತೂ ಆಗಿರಬೇಕು, ಅವ್ರನ್ನ ಆಚೆ ದಬ್ಬಿದಂತೂ ಆಗಿರಬೇಕು. ಆದರೆ ಕಾರಣ ಮಾತ್ರ ನಾವು ನಿಮ್ಮನ್ನು ವಿರೋಧ ಮಾಡಿ ಆಚೆ ದಬ್ತಾ ಇದ್ದೇವೆ ಅಂತ ತೋರಿಕೆ ಇರಬಾರ್ದು. ಈ ವ್ಯವಸ್ಥೆ ಮಾಡು ಅಂದಾಗ ಧೃತರಾಷ್ಟ್ರ ಧರ್ಮರಾಜನಿಗೆ ಕರೀತಾನೆ. ಧರ್ಮರಾಜನಿಗೆ ಕರೆದು ಹೇಳ್ತಾನೆ, ಇಲ್ಲ, ವಾರಣಾವತದಲ್ಲಿ ಒಂದು ಮನೆ, ಒಂದು ರಾಜಭವನ ಇದೆ,
ಅಲ್ಲಿ ಹೋಗಿ ನೀವು ಆರಾಮಾಗಿ ಇರ್ರಿ ಅಂತ ಹೇಳಿಬಿಡ್ತಾನೆ. ಒಂದು ಕ್ಷಣ ವಿಚಾರ ಮಾಡದೇನೆ ತನ್ನ ಕಕ್ಕ ಹೇಳಿದ್ದಾನೆ, ತಂದೆ ಅಣ್ಣ ಹೇಳಿದ್ದಾನೆ ಅಂತ ಹೇಳಿ ಒಪ್ಪಿಬಿಡ್ತಾನೆ. ಒಪ್ಪಿ ಮನೆಗೆ ಬಂದ್ಬಿಟ್ಟ. ಆಯಿತು, ನಿನ್ನ ಮಾತು ಕೇಳ್ತೇವೆ ಅಂತ ಹೇಳಿ ಪೌರಜನಾಶ್ಚ ಜಾನ ಪದಕಾಹ ಸತಂ ದಿಶಂತಿ. ಆಗ ಬಂದ ಕೂಡಲೇ ತನ್ನ ತಮ್ಮಂದರಿಗೆ ಎಲ್ಲರಿಗೆ ಹೇಳ್ತಾನೆ. ಕುಂತಿದೇವಿ ಮೊದಲು ಮಾಡಿಕೊಂಡು ಎಲ್ಲರಿಗೆ ಹೇಳ್ತಾನೆ, ಇಲ್ಲ, ಧೃತರಾಷ್ಟ್ರ ರಾಜ ಹೀಗೆ ಹೇಳಿದ್ದಾನೆ, ನಮಗೆ ವಾರಣಾವತಕ್ಕೆ ಹೋಗಬೇಕು, ಅಲ್ಲೇನೇ ವಾಸ ಮಾಡಲಿಕ್ಕೆ ನಮಗೆ ಹೇಳಿದ್ದಾನೆ ಅಂದಾಗ ಭೀಮಸೇನ್ ದೇವರು ಹೇಳುತ್ತಾರೆ, ನೀನು ಯಾಕೆ ಒಪ್ಪಿಕೊಂಡು ಬಂದು? ವಿಷ್ಣು ಯಜಂತ, ವಿಷ್ಣುರ್ ಜಯಂತ, ಜಯಂತ ಅಂತ ದೇವತೆಯೂ ಇದ್ದಾನೆ. ಒಳ್ಳೆ ರಾಷ್ಟ್ರ, ಒಳ್ಳೆ ಊರು, ಒಳ್ಳೆ ಅರಮನೆ, ಒಳ್ಳೆ ಜನ, ಒಳ್ಳೆ ವಾತಾವರಣ, ಹಾಗಾಗಿ ಅಲ್ಲೇ ಇದ್ದು ನೀವು ವಾಸ ಮಾಡಿದರೆ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದ್ದಾನೆ. ನಾನು ಒಪ್ಪಿಕೊಂಡು ಬಂದಿದ್ದೇನೆ ಅಂತಂದರೆ ಭಕ್ತಾಶ್ಚ ತೇಹಿ ನಿತರಾಂ ಹರಿ ಶಂಕ ಪಾಣೋ ತಚ್ಚೋದಿತಾ ಸಮುಪಾಸ್ಯತಿ ತತ್ ಸುಖಂ ಅಂತ ಹೇಳಿದಾಗ ಭೀಮಸೇನ್ ದೇವರು ಮೊಟ್ಟ ಮೊದಲಿಗೆ ಹೇಳ್ತಾರೆ, ಭೀಮಸ್ತದಾಹ ಭವಿತಾತ್ರ ಹಿ ಭೈಕ್ಷಚಾರ. ಅಣ್ಣ, ಏನು ಮಾಡಿ ಬಂದಿ ನೀನು? ಇದು ನಮ್ಮ ಊರು, ಇದು ನಮ್ಮಪ್ಪನ ರಾಷ್ಟ್ರ, ನಮ್ಮಪ್ಪನ ಮನೆ. ನಮಗೆ ಅವ್ರಿಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟು ಪೂರ್ಣವಾದ ಅಧಿಕಾರ ನಮಗಿದೆ, ಅವ್ರಿಗಿಂತ ಹೆಚ್ಚು ಅಧಿಕಾರ ನಮಗಿದೆ. ಕಣ್ಣಿಲ್ಲದೆ ಇದ್ದ ಧೃತರಾಷ್ಟ್ರ ನಮ್ಮ ಕಾಕಾರ ಸಿಂಹಾಸನದ ಮೇಲೆ ಕೂರ್ತಿದ್ದಾನೆ, ನಮ್ಮಪ್ಪ ಅವನನ್ನು ಕೂಡಿಸಿದ್ದಾನೆ. ಅಷ್ಟು ಬಿಟ್ಟರೆ ಎಲ್ಲ ಗಳಿಸಿದ್ದು, ಮಾಡಿದ್ದು, ಕಟ್ಟಿದ್ದು, ನಡೆಸ್ತಾ ಇರುವುದು ಎಲ್ಲ ನಾವೇ, ಪಾಂಡುರಾಜನೇ ಮಾಡಿದ್ದು. ಹಾಗಾಗಿ ಅವರೇ ಹೋಗಬೇಕೆ ಹೊರತು ನಾವು ಹೋಗಬಾರದು. ಒಂದು ವೇಳೆ ನಾವು ಇದನ್ನು ಬಿಟ್ಟು ವಾರಣಾವತಕ್ಕೇನಾದರೂ ಹೋದದ್ದಾಯಿತು ಅಂದರೆ ನಮ್ಮ ಕೈಯಲ್ಲಿ ಭಿಕ್ಷೆ ಪಾತ್ರೆ ಬರ್ತದೆ. ಸರ್ವಜ್ಞರಾದ ಭೀಮಸೇನ್ ದೇವರು ಮುಂದೆ ಆಗುವುದನ್ನು ಹೇಳಿಬಿಡ್ತಾರೆ ಹೀಗೆ. ಹಾಗಾಗಿ ನಾವು ಇಲ್ಲಿಂದ ಹೋಗ್ತಕ್ಕದ್ದಲ್ಲ, ಹೋಗಿಬಿಟ್ಟರೆ ಈ ಸಮಸ್ಯೆ ಇದೆ. ಇತ್ಯುಕ್ತವತ್ಯತ ಸುತೇತ್ಸಹ ತಥೇತ್ಯುವಾಚ ಪ್ರಾಪ್ತೇಷು ಪಾಂಡುತನಯೇಷು ತದೇವ ಚೋಕ್ತೆ ಜ್ಞಾತ್ವೈವ ತೇಪಿ ನೃಪತೆ ಹೃದಯಂ ಸಮಸ್ತಂ ಜಗ್ಮುಃ ಪಿತೇವ ಪೃಥಯಾ ಸಹ ನೀತಿ ಹೇತೋಃ. ಎಲ್ಲವನ್ನೂ ತಿಳಿದಿರ್ತಾನೆ ವಿದುರವೂ ಕೂಡ. ಏನು ಪ್ಲ್ಯಾನ್ ಇರ್ತದೆ? ಅದು ಅರಿಗಿನ ಮನೆ, ನೋಡಲಿಕ್ಕೆ ವಜ್ರ ಮುತ್ತು ರತ್ನಗಳೆಲ್ಲ ಕಾಣ್ತದೆ, ಗೋಡೆ ಮೇಲೆ, ಕಂಬದ ಮೇಲೆ, ಆಸನಗಳ ಮೇಲೆ. ಆದರೆ ಒಳಗೆ ನೋಡಿದರೆ ಕಲ್ಲು ಇಟ್ಟಂಗಿ ಸಿಮೆಂಟ್ ಇಲ್ಲದು ಅರಗು. ಹಾಗಾಗಿ ಅವ್ರನ್ನ ಅಲ್ಲಿ ಇಟ್ಟು ಅವ್ರನ್ನ ಸುಟ್ಟು ಎಲ್ಲ ಭಸ್ಮ ಮಾಡಬೇಕು ಅಂತ ದುರಾಲೋಚನೆ ಇದೆ ದುರ್ಯೋಧನದು ಅಂತ ಪೂರ್ಣವಾಗಿ ಗೊತ್ತಿರ್ತದೆ ಇದು ವಿದುರನಿಗೆ. ಭೀಮಸೇನ್ ದೇವರು ಕೂಡ ಈ ಮಾತುಗಳನ್ನು ಹೇಳ್ತಾರೆ. ನಾವು ಹೋದರೆ ಭಿಕ್ಷಾಚಾರವನ್ನು ಮಾಡಬೇಕಾಗ್ತದೆ, ಕೈಯಲ್ಲಿ ಭಿಕ್ಷೆ ಪಾತ್ರೆಯನ್ನು ಹಿಡಿಬೇಕಾಗ್ತದೆ. ಭೀಮಸ್ತದ ಭವಿತಾತ್ರ ಹಿ ಭೈಕ್ಷ್ಮಚಾರ ಭೈಕ್ಷಚಾರ ಇತ್ತೇವ ಸಮ್ಯಗನು ವಿದ್ಯ ನಿಜಂ ನ ಕರ್ಮ ತ್ಯಾಜ್ಯಂಸ್ತು ಇತಿ ಪ್ರತಿಜಗಾದ ನಿಜಾಗ್ರಹಸ್ತ್ಯ. ತಮ್ಮ ಕೆಲಸ ಏನು? ಅಣ್ಣನ ತಮ್ಮನಾಗಿ ಮಾಡಬೇಕಾದದ್ದು ಪ್ರತಿರೋಧನೆ ಮಾಡಬೇಕು, ಮಾಡಿದರು. ಯಾಮೋ ವಯಂ ನತು ಗೃಹಾತ್ ಸಹಿನ ಸ್ವಧರ್ಮ. ನಮ್ಮ ಧರ್ಮ ಅಲ್ಲದು, ನಾವು ಕ್ಷತ್ರಿಯರು, ಪ್ರಜಾರಕ್ಷಣೆ ಮಾಡಬೇಕು, ಪ್ರಜಾಪಾಲನೆ ಮಾಡಬೇಕು, ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕು, ದುಷ್ಟರನ್ನು ದೂರಟ್ಟಬೇಕು. ಅದನ್ನು ಬಿಟ್ಟು ನಾವೇ ದೂರ ಹೋಗಿ ಪ್ರಜಾರಕ್ಷಣೆ ಧರ್ಮವನ್ನು ರಕ್ಷಣೆ ಮಾಡಲಿಲ್ಲ ಆದರೆ ಸರಿಯಾಗುವುದಿಲ್ಲದು ಅಂತ ಹೇಳಿ ತಾವು ಗಟ್ಟಿಯಾಗಿ ಹೇಳ್ತಾರೆ. ಹೇಳಿದರೆ ಇವನೇನು ಅದಕ್ಕೆ ಸ್ಪಂದಿಸೋದಿಲ್ಲ. ಅಷ್ಟೇ ಅಲ್ಲದೇನೆ ಭೀಮಸೇನ್ ದೇವರಿಗೆ ಸುಮ್ಮನಿರಿಸ್ತಾನೆ. ಯಾರು? ಧರ್ಮರಾಜ. ಸುಮ್ಮನಿರಪ್ಪ, ಹಾಗೆಲ್ಲ ಮಾಡಬಾರ್ದು, ನಾ ಎಲ್ಲ ಒಪ್ಪಿಕೊಂಡು ಬಂದುಬಿಟ್ಟಿದ್ದೇನೆ, ನಾವು ಹೋಗ್ಬೇಕಲ್ಲೀಗ. ಧೃತರಾಷ್ಟ್ರ ಹೇಳಿದ್ದಾನೆ, ನಮ್ಮ ಕಕ್ಕ ನಿಷ್ಕಾಸಯಂತಿ ಯದಿನೋ ನಿಜ ಧರ್ಮ ಸಂಸ್ಥಾನ್ ಯೋತ್ಸಾಮಹೇತ್ರ. ನಮ್ಮ ಧರ್ಮ, ನಮ್ಮ ಕರ್ತವ್ಯ ಯಾವುದು ಅಂದರೆ ನಮ್ಮ ಧರ್ಮ ರಕ್ಷಣೆ ಮಾಡು.
ಅದನ್ನು ಬಿಟ್ಟು ನಾವಿಲ್ಲಿ ಹೋಗ್ಬಿಟ್ರೆ ಸರಿ ಆಗೋದಿಲ್ಲ ಅಂತ ಬೇಕಾದಷ್ಟೆಲ್ಲ ಹೇಳ್ತಾರೆ. ಇತ್ಯೋಜ್ಯುವಾಂಸ ತಮೋಹಾಸಧರ್ಮಸೋ ನುರ್ಕೀರ್ತಿರಿ ವಿನಶ್ಯತೀನೋ ಗುರುಭಿರ್ವಿರೋಧೇ. ಇದಕ್ಕೆಲ್ಲ ಶ್ರೀಮದಾಚಾರ್ಯರು ಮತ್ತೆ ತಾವು ಒಳಗೆ ಬಂದು ಇದ್ದ ರಹಸ್ಯವನ್ನು, ತತ್ವವನ್ನು, ಸಿದ್ಧಾಂತವನ್ನು ಎಲ್ಲವನ್ನು ತಿಳಿಸ್ತಾನೆ. ನೋಡ್ರಿ ಇಲ್ಲೇನಾಯ್ತು ಹಾಗಾದರೆ, ಧರ್ಮರಾಜನನ್ನ ದೇವರು ಮುಂದೆ ಮಾಡಿದ್ದಾನೆ ಎಲ್ಲದಕ್ಕೂ. ಮಾನಭಂಗದಿಂದ ಮಾಡಿ ಅರಿಗಿನ ಮನೆ, ಅಜ್ಞಾತವಾಸ, ವನವಾಸ ಎಲ್ಲದಕ್ಕೂ ಮುಂದೆ ಆದವನು ಯಾರಪ್ಪ? ಭೀಮಸೇನ್ ದೇವರೇ ಅಣ್ಣಾಗ್ಬಿಟ್ಟಿದ್ರೆ ಇದೆಲ್ಲ ಆಗ್ತಿತ್ತ? ಅಲ್ಲೇ ಅವ್ರನ್ನ ಕುಟ್ಟಿ ಹಾಕಿಬಿಡ್ತಿದ್ರು ಅವರು. ನೀನು ಯಾರು ಹೇಳವನೋ ಮಗನೇ, ನನಗೆ ಹೊರಗೆ ಹೋಗಂತನವನು? ನಮ್ಮಪ್ಪನ ರಾಜ್ಯ, ನನ್ನ ರಾಜ್ಯ ಇದು, ನೀವು ಹೊರ ಹೋಗ್ರಿ, ನಾ ವ್ಯವಸ್ಥೆ ಮಾಡಿ ನಿಮಗೊಂದು ಊರು ಮನೆ ಹೋಗ್ರಿ ಅಂತ ದಬ್ಬಿ ಬಿಡುತ್ತಿದ್ರು ಭೀಮಸೇನ್ ದೇವರು. ಮೆತ್ತಗೆ ಹೇಳಿದ್ದನ್ನ ಕೇಳೋದು ಇಟ್ಟುಕೊಳ್ಳುವ ಸ್ವಭಾವ ಇದ್ದ, ನಿಜವಾಗಿ ನೋಡಿದ್ರೆ ಇವ ಯಮಧರ್ಮರಾಜ, ಅವನು ಉಗ್ರನೇ. ಆದರೆ ಸೌಮ್ಯ ರೂಪದಿಂದ, ನಾವು ಹಿಂದೆ ಕೇಳಿದ್ದೇವೆ 12ನೇ ಅಧ್ಯಾಯದಲ್ಲಿ ನಾವು ಕೇಳಿದ್ದೇವೆ, ಸೌಮ್ಯ ರೂಪದಿಂದ ಮತ್ತೆ ಭೀಮಸೇನ್ ದೇವರು ಇವನಲ್ಲಿದ್ದಾರೆ. ವೀರ್ಯ ರೂಪದಿಂದ ಧನಂಜಯದಲ್ಲಿ ಇದ್ದಾರೆ. ಯುಧಿಷ್ಠಾದೇಶು ತತೃಶ್ವು ವಾಯು ಸಮಾವಿಷ್ಟ ಫಲ್ಗುನೇ ಅಥೋ ವಿಶೇಷ ಯುಧಿಷ್ಠಿನೇ ಸೌಮ್ಯ ರೂಪೇಣ ವಿಷ್ಟ. ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಎಲ್ಲರಲ್ಲಿಯೂ ವಾಯುದೇವರ ಆವೇಶ ಇದೆ. ಕರ್ಣನಲ್ಲಿಯೂ ಕೂಡ ವಾಯುದೇವರ ಆವೇಶ ಇದೆ. ದುರ್ಯೋಧನಲ್ಲಿಯೂ ಕೂಡ ವಾಯುದೇವರ ಆವೇಶ ಇದೆ. ಆದ್ದರಿಂದಲೇ ಇಷ್ಟು ಬಲಿಷ್ಠರಾಗಿದ್ದಾರೆ ಎಲ್ಲರೂ. ಆದರೆ ಆವಿಷ್ಟರಾದಾಗ ಸೌಮ್ಯ ರೂಪದಿಂದ ಯುಧಿಷ್ಠಿರನಲ್ಲಿ ಇದ್ದಾರೆ. ಹಾಗಾಗಿ ಎಲ್ಲದಕ್ಕೂ ತಲೆ ತೂಗ್ತಾ ಇದ್ದ, ಓ ಅಂತಿದ್ದ, ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ದ. ಭೀಮಸೇನ್ ದೇವರು ಎದ್ದು ನಿರಾಕರಿಸಬೇಕು, ಅದನ್ನು ಪ್ರತಿಭಟಿಸಬೇಕು, ಆ ಕೆಲಸವನ್ನು ಮಾಡಿದ್ದಾರೆ. ಯಾಕೆ? ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯತ್ವೃಕೋದರ. ಅಧರ್ಮವನ್ನು ಅಧರ್ಮ ಅಂತ ಹೇಳಬೇಕು, ಮಾಡಿದ್ದಾರೆ. ನಾವು ಹೋಗುವುದು ಧರ್ಮ ಅಲ್ಲ, ನಾವು ಇಲ್ಲಿದ್ದೇ ಪ್ರಜಾ ರಕ್ಷಣೆ ಮಾಡಬೇಕು, ನಾವು ಇಲ್ಲಿದ್ದೇ ಧರ್ಮ ರಕ್ಷಣೆ ಮಾಡಬೇಕು. ಇದು ನಮ್ಮ ರಾಷ್ಟ್ರ, ನಮ್ಮ ಊರು, ನಮ್ಮ ದೇಶ. ಇದನ್ನು ನಾವು ಬಿಟ್ಟು ಹೋಗ್ತಕ್ಕದ್ದಲ್ಲ. ಹೋದರೆ ನಾವು ಭಿಕ್ಷೆ ಕೇಳಬೇಕಾಗ್ತದೆ ಅಂತ ತಾವು ಹೇಳಿಬಿಟ್ರು. ಇಷ್ಟಾದರೂ ಧರ್ಮರಾಜ ತಾನು ನಿಲ್ಲಿಸಿ ಭೀಮ ಪ್ರದರ್ಶ ನಿಜ ಧರ್ಮಂ ಅಥ ಅನುವೃತ್ತೈ ದೋಷೋ ಭವೇತ್ ಉಭಯತೋ. ಇಲ್ಲದೇ ಇದ್ದರೆ ಭೀಮಸೇನ ದೇವರಿಗೆ ದೋಷ ಬರ್ತಾ ಇತ್ತು. ಸುಮ್ಮನೆ ಇದ್ದರೆ ಧರ್ಮವನ್ನು ರಕ್ಷಣೆ ಮಾಡದೇನೆ ಊರು ಬಿಟ್ಟು ಹೋಗು ವ್ಯವಸ್ಥೆಯಲ್ಲಿ ತಾವು ಕೈ ಜೋಡಿಸ್ಬಿಟ್ಟಿದ್ದರೆ ಆಯಿತು, ನಮ್ಮ ಹೇಳಿದ್ದಾನೆ, ನಮ್ಮ ಅಣ್ಣ ಹೇಳಿದ್ದಾನೆ, ಒಪ್ಕೊಂಡು ಬಂದಿದ್ದಾನೆ, ನಾವು ಹೋಗ್ಬಿಡೋಣ ಅಂತಂದರೆ ಎರಡೂ ಕಡೆಗೂ ಅಧರ್ಮ ಮಾಡಿದಂತೆ ಆಗ್ತದೆ. ಹಾಗಾಗಿ ಭೀಮಸೇನ ದೇವರು ಮಾಡಿದ ಏನು ಕೆಲಸವಿದೆಯೋ ಆ ಕೆಲಸವನ್ನು ಪ್ರಶಂಸೆ ಮಾಡುತ್ತದೆ. ತಾವು ಪ್ರತಿಭಟಿಸಿದರು, ಅಣ್ಣ ಹೇಳಿದ್ದಕ್ಕೆ ಸುಮ್ಮನಾದರು. ಮತ್ತು ಅಷ್ಟೇ ಅಲ್ಲದೇನೆ ಕೀರ್ತ್ಯರ್ಥಮೇವ ನಿಜ ಧರ್ಮ ಪರಿ ಪ್ರಾಹಿಣೋ ಪ್ರಾಪ್ತೆ ಗ್ರಜಸ್ಯ ವಚನಾತ್ ಪ್ರತಿಹಾತುಮೇವ ಭೀಮಸ್ಯ ದೋಷಂ ಉಭಯಂ ಪ್ರತಿಹಂತು ಮೀಶೋ ಜ್ಯೇಷ್ಠಂ ಚಕಾರ. ಈ ಎರಡೂ ಅದು ಒಂದು ವೇಳೆ ನಾನು ಆಗಲೇ ಹೇಳಿದ್ನಲ್ಲ, ಭೀಮಸೇನ ದೇವರೇ ಅಣ್ಣರಾಗಿ ಅವತಾರ ಮಾಡಿಬಿಟ್ಟಿದ್ರು, ಜ್ಯೇಷ್ಠನಾಗಿ ಅಣ್ಣನಾಗಿ ಅವತಾರ ಮಾಡಿಬಿಟ್ಟಿದ್ರು ಅಂದರೆ ಇವ್ಯಾವ ಯುದ್ಧನೇ ಆಗ್ತಾ ಇದ್ದಿದ್ದಿಲ್ಲ, ದುಷ್ಟ ಸಂಹಾರನೇ ಆಗ್ತಾ ಇದ್ದಿದ್ದಿಲ್ಲ. ಆಗಿಂದಾಗ ನಿರಾಕರಣೆ ಮಾಡಿ ಬಂದ್ಬಿಡ್ತಿದ್ರು, ಸುಮ್ಮನೆ ಆಗ್ಬಿಡ್ತಿತ್ತು. ಒಪ್ಪಿಕೊಂಡು ಬಂದರೆ ಸಮಸ್ಯೆ ತಾನೇ. ಅವರ ಮೇಲೆ ದ್ವೇಷ ಅಥವಾ ಇವರ ಮೇಲೆ ಅವರಿಗಿದ್ದ ದ್ವೇಷ ಎಷ್ಟು ಇದೆ ಅಂತ ಸಮಾಜಕ್ಕೆ ಗೊತ್ತೇ ಆಗ್ತಾ ಇದ್ದಿದ್ದಿಲ್ಲ. ಕೊನೆ ಕಾಲಕ್ಕೆ 100 ಜನರನ್ನು ಸಂಹಾರ ಮಾಡಿದ ಮೇಲೆ, ಯುದ್ಧ ಮುಗಿದ ಮೇಲೆ ಧೃತರಾಷ್ಟ್ರನ ಮುಂದೆ ಕಥೆ ಗೊತ್ತಿದೆ ನಿಮಗೆ. ಧೃತರಾಷ್ಟ್ರನ ಮುಂದೆ ಕೃಷ್ಣ ಭೀಮನನ್ನು ಕರೆದುಕೊಂಡು ಬರ್ತಾನೆ. ಸಂಜಯ್ ಎಲ್ಲ ಹೇಳಿರುತ್ತಾನೆ, ನಿನ್ನ 100 ಜನರನ್ನು ಕೊಂದದ್ದು ಒಬ್ಬ ಏಕೈಕ ವ್ಯಕ್ತಿಯ ಯಾರು ಅಂದ್ರೆ ಭೀಮ. ಒಬ್ಬನಾದ್ರನ್ನು ಉಳಿಸಬಾರ್ದೇನೋ ಭೀಮ, 100 ಜನನ ಕೊಂದಿಯಲ್ಲ ನೀನು ಅಂತ ಹೇಳಿ ಹೊಟ್ಟಿ ಉರಿದು ಹೋಗಿರುತ್ತದೆ. ಬಹಳ ಸಂಕಟ ಇರ್ತದೆ, ಬಹಳ ದ್ವೇಷ ಇರ್ತದೆ. ಹಾಗಾಗಿ ಭೀಮನನ್ನ ಆಲಿಂಗನ ಮಾಡಿಕೊಳ್ಳಬೇಕು ಅಂತ ಹೇಳಿ ಆಲಿಂಗನ ನೆಪದಿಂದ ನಿಮಿತ್ತದಿಂದ ಭೀಮನನ್ನು ಕೊಂದಬೇಕು. ಭಾರಿ ಬಲಿಷ್ಠ ಅವನು. ಕಣ್ಣಿಲ್ಲದೆ ಇದ್ರೆ ಏನಾಯ್ತು,
ಅವನು ಮರುತ್ತು ಭಾರಿ ಬಲಿಷ್ಠ. ಆದರೆ ಭೀಮಸೇನರ ಮುಂದೆ ಏನೂ ಅವನು ಬಲ ಇಲ್ಲ. ಅವನನ್ನು ಆಲಿಂಗನ ಮಾಡಿ ಅವನನ್ನು ಈಚೆಗೆ ಕೊಂದೇ ಹಾಕಬೇಕು ಅಂತ ಪ್ರಯತ್ನದಲ್ಲಿ ಇರ್ತಾನೆ. ಭೀಮಸೇನ ದೇವರಿಗೆ ಏನೂ ಸಮಸ್ಯೆ ಆಗ್ತಾ ಇದ್ದಿದ್ದಿಲ್ಲ. ಅವನ ಆಲಿಂಗನ ಮಾಡಿ ಎಷ್ಟು ಬಲ ಹಾಕಿದರೂ ಅವರಿಗೇನೂ ಆಗ್ತಿದ್ದಿಲ್ಲ. ಮಹಾಬಲಿಷ್ಠರು ಭೀಮಸೇನ ದೇವರು. ಆದರೆ ಇವನಲ್ಲಿ ಇಷ್ಟು ದ್ವೇಷ, ಸಿಟ್ಟು ಭೀಮಸೇನ ದೇವರ ಬಗ್ಗೆ ಇತ್ತು ಅಂತ ಅನ್ನೋದು ಸಮಾಜಕ್ಕೆ ಗೊತ್ತಾಗಬೇಕು ಅಂತ ಹೇಳೇನೆ ಉಕ್ಕಿನ ಪ್ರತಿಮೆ, ಉಕ್ಕು ಅಂದ್ರೆ ಏನದು, ಮಹಾಗಟ್ಟಿಗೆ, ಆ ಉಕ್ಕಿನ ಪ್ರತಿಮೆಯನ್ನು ಭೀಮ ಇವನು ಅಂತ ಹೇಳಿ ಕೃಷ್ಣ ತಂದು ಇಟ್ಟಾಗ ಅದನ್ನು ಆಲಿಂಗನ ಮಾಡಿದರೆ ಉಕ್ಕಿನ ಪ್ರತಿಮೆ ಒಡೆದು ಹೋಗ್ತದೆ. ಆಗ ಅಳತಾನೆ, ಆಗ ಹೇಳ್ತಾನೆ, ನನಗೆ ನಿನ್ನ ಮೇಲೆ ಸಿಟ್ಟಿತ್ತಪ್ಪ, ನನ್ನ ಮಕ್ಕಳನ್ನು ನೀನು ಒಬ್ಬರನ್ನು ಬಿಡಲಿಲ್ಲ, ಹಾಗಾಗಿ ನೀನು ಕೊಲ್ಲಬೇಕು ಅಂದ್ಕೊಂಡಿದ್ದೆ ನಾನು. ಈ ಅಭಿಪ್ರಾಯ, ಈ ಮನಸ್ಸಿನಲ್ಲಿದ್ದ ರೊಚ್ಚ, ರೋಷ, ದ್ವೇಷ ಇವನ್ನೆಲ್ಲ ಹೊರಗೆ ಚೆಲ್ಲಬೇಕು ಅಂತ ಕೃಷ್ಣ ಆ ಕೆಲಸ ಮಾಡಿದ. ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ಇಲ್ಲಿಯೂ ಎಲ್ಲದಕ್ಕೂ ನಾಂದಿಯಾಗಿ ಧರ್ಮರಾಜನನ್ನೇ ಅಣ್ಣನಾಗಿ ಇಟ್ಟ. ಅದು ಸೌಮ್ಯ ರೂಪದ ಧರ್ಮರಾಜ, ಉಗ್ರ ರೂಪಿಯಾದ ಧರ್ಮ ಅಲ್ಲ, ಯಮಧರ್ಮ ಅಲ್ಲ. ಭೀಮನನ್ನ ಎರಡನೇದವನಾಗಿಟ್ಟ. ಭೀಮಸೇನ ದೇವರಿಗೆ ಎರಡೂ ಕಡೆಗೆ ಬ್ಯಾಲೆನ್ಸ್ ಮಾಡಬೇಕು ಮಾಡಿದರು. ಧರ್ಮರಾಜ ತಾನು ಎಲ್ಲದಕ್ಕೂ ಕೊಡ್ತಾ ಇದ್ದ. ಹಾಗಾಗಿ ಎರಡೂ ರೀತಿಯಿಂದಲೂ ಭೀಮಸೇನ ದೇವರಿಗೆ ಯಾವ ಸಮಸ್ಯೆ ಬರಲಿಲ್ಲ. ಅವರು ಶುದ್ಧ ಭಾಗವತ ಧರ್ಮದಲ್ಲಿ ಉತ್ತಮರಾಗಿ ಇದ್ದರೂ, ಉತ್ತಮರಾಗಿ ಇದ್ದಾರೆ. ಮತ್ತು ಧರ್ಮರಾಜನಿಗೆ ಸಮಸ್ಯೆ ಬಂತು. ದೇಷ್ಟಂ ಚಕಾರ ಹರಿರತ್ರ ಸುತಂ ಋಷಸ್ಯ ಹಂತವ್ಯತಾಮುಪಗತೇಶು. ಹಾಗಾಗಿ ಇವ್ರನ್ನ ಕೊಲ್ಲಬೇಕು ಅಂತ ವಿಚಾರದಿಂದಲೇ ಅರಿಗಿನ ಮನೆಗೆ ದಪ್ತಾ ಇದ್ದಾನೆ. ಯಾರು? ದುರ್ಯೋಧನ. ಇದನ್ನೆಲ್ಲ ತಿಳಿದವನೇ ವಿದುರ. ಗೊತ್ತಿದೆ ಯಾಕೆ ಆ ಮನೆಯನ್ನು ನಿರ್ಮಾಣ ಮಾಡುವಾಗ ತಾನೂ ಇದ್ದ, ಎಲ್ಲರಿದ್ದಾರೆ. ಹೀಗೆ ಸಭೆ ನಡೀತಾ ಇದೆ, ಮಾತು ನಡೀತಾ ಇದೆ. ದುರ್ಯೋಧನ ಮತ್ತು ಧೃತರಾಷ್ಟ್ರ ಎಲ್ಲರಿದ್ದಾರೆ, ಈ ಕಡೆ ಪಂಚ ಪಾಂಡವರಿದ್ದಾರೆ. ಆಗ ಸೂಕ್ಷ್ಮವಾಗಿ ಗುಟ್ಟು ಮಾತುಗಳಿಂದ ಮಾತನಾಡಿರಬೇಕು, ಬೇರೆಯವರಿಗೆ ತಿಳಿದಿರಬಾರದು. ಆ ಮಾತುಗಳನ್ನು ಹೇಳ್ತಾರೆ. ಏನಂತ? ಅರಿಯ ಮನೆಯಲ್ಲಿ, ಆ ಮನೆಯಲ್ಲಿ ನಿಮ್ಮನ್ನು ಸುಡಬೇಕು ಅಂತ ವಿಚಾರ ಮಾಡಿದ್ದಾನೆ ದುರ್ಯೋಧನ. ಹಾಗಾಗಿ ನೆಲಮುಖ ಇದೆ, ಒಂದು ರಹದಾರಿ ಇದೆ, ಒಂದು ನೆಲಮುಖ ಇದೆ. ಆ ಬೆಂಕಿ ಹತ್ತಿದಾಗ ನೀವು ನೆಲಮುಖದಿಂದ, ಗುಹೆಯ ಮುಖದಿಂದ ನೀವು ಹೊರಗೆ ಬಂದು ಅಲ್ಲಿ ಒಬ್ಬವ ನಾವುಕ ಇರ್ತಾನೆ. ಅವನು ಬಂದು ನಿಮಗೆ ನದಿಯನ್ನು ದಾಟಿಸ್ತಾನೆ. ಆ ಊರಿಗೆ ಆಚೆಗೆ ಹೋಗಿ ನೀವು ಅಂತ ಇಷ್ಟು ಎಲ್ಲ ಮಾತನ್ನು ಮಾತನಾಡ್ತಾನೆ. ದುರ್ಯೋಧನಿಗೆ ತಿಳಿಯುವುದಿಲ್ಲ. ಆ ದುರ್ಯೋಧನ ಪಕ್ಷದವರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಇವರಿಗೆಲ್ಲ ತಿಳಿತದೆ. ಆ ರೀತಿಯಾಗಿ ಭಾರೀ ಬುದ್ಧಿವಂತನ ಮಾಡಿ, ಬುದ್ಧಿವಂತ ಮಾತುಗಳನ್ನು ಹೇಳಿ ಸೂಕ್ಷ್ಮವಾದ ರೀತಿಯಲ್ಲಿ ಅವರಿಗೆಲ್ಲ ಈ ಮಾತುಗಳನ್ನು ತಿಳಿಸಿಕೊಡ್ತಾನೆ. ಗೊತ್ತಾಗಿಯೂ ತಾವು ಎದುರಾಗಿ ವಾದಿಸಲಿಲ್ಲ, ಹೊರಟು ಹೋಗ್ಬಿಟ್ಟು. ಹಂತವ್ಯತಾಮುಪಗತೇಷು ಯೋಧನಾದಿಶ್ವನ್ಯೋ ವಧಾನ್ನಹಿ ಭವೇನ್ ನಿಜ ಧರ್ಮ ಏವ. ಧರ್ಮ ಅಲ್ಲಿದು, ಆದರೂ ದುರ್ಯೋಧನ ಮಾಡ್ತಾ ಇದ್ದಾನೆ. ಕ್ಷತ್ರಿಯನಾದವನು ಎದೆಗಾರಕದಿಂದ ಎದುರಿಗೆ ನಿಂತು ಯುದ್ಧ ಮಾಡಿ ಅವನನ್ನು ಕೊಂದು ಹಾಕಬೇಕು. ಆದರೆ ಇವನು ಹೀಗೆ ಮಾಡ್ತಾ ಇರೋದು ಸರಿಯಲ್ಲ. ಅದಕ್ಕಾಗಿ ಇದ್ದ ವಸ್ತುಸ್ಥಿತಿ, ನನ್ನ ಪರಿಸರದಲ್ಲಿ, ನನ್ನ ಅಧಿಕಾರದಲ್ಲಿ ಏನು ನಾನು ಮಾಡಲಿಕ್ಕೆ ಸಾಧ್ಯವಿತ್ತು ಅಷ್ಟನ್ನೆಲ್ಲ ನಾನು ಮಾಡಿದ್ದೇನೆ. ಅರಿಗಿನ ಮನೆಯಲ್ಲಿ ರಹದಾರಿಯನ್ನು, ಒಳಗಿದ್ದ ನೆಲಮುಖವನ್ನು ನಾನೇ ಮಾಡಿದ್ದದನ್ನು. ಹಾಗಾಗಿ ಆ ಮುಖದಿಂದ ಹೊರಗೆ ಹೋಗಿ ಅಲ್ಲಿ ಒಬ್ಬವನಿರುತ್ತಾನೆ, ಅವನು ನದಿ ದಾಟಿಸ್ತಾನೆ, ಆ ಕಡೆಗೆ ನಿಮಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾನೆ. ಇಷ್ಟೆಲ್ಲ ಮಾತುಗಳನ್ನು ವಿದುರ ತಾನು ಹೇಳ್ತಾ ಇದ್ದಾನೆ. ಪೂರ್ವಂ ವಧೇ ನಹಿ ರಮಸ್ತ ಸ ಏವ ದೋಷೋ ತೇಷಾಂ ಪ್ರಯಾಂತಿ ವಿವೃತಿಂ ತದರ್ಥಿತೋತ್ತಃ ದಿವ್ಯಂ ಗೃಹನ್. ಅದು ಲಾಕ್ಷಾಗ್ರಹ. ತಾನ್ ಹಂತುಮೇವ ಚ ತಥಾ ಧೃತರಾಷ್ಟ್ರಸೂನುರ್ ಲಾಕ್ಷಾಗ್ರಹಂ ಸಪದಿ ಕಾಂಚನ ರತ್ನಗೂಢಂ. ಆ ಮನೆ ಹೇಗಿತ್ತು ಅಂದರೆ ನೋಡಿದರೆ ಅಲ್ಲಿಂದ ಬಿಟ್ಟೇ ಹೋಗಬಾರದು, ಅಷ್ಟು ಆಕರ್ಷಿತವಾಗಿ ಅದನ್ನು ಮಾಡಿಟ್ಟಿದ್ದಾನೆ. ಈಗೇನು ತಾವು ಹಸ್ತಿನಾವತಿಯಲ್ಲಿ ಇದ್ದಾರಲ್ಲ, ಅದಕ್ಕಿಂತ ಭಾರಿ ಕಾಣಬೇಕು ನೋಡಲಿಕ್ಕೆ. ಇವರನ್ನು ಬಲಿ ಕೊಡಲಿಕ್ಕೆ ಆ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಕೃತ್ವಾಭ್ಯಯಾದ ಉತ್ತರದ ವಿಷ್ಣುಪದ್ಯ, ವಿಷ್ಣುಪದಿ ಗಂಗಾ ನದಿ ಇದೆ. ಆ ಗಂಗಾ ನದಿಯಿಂದ ಸ್ವಾಮಾತ್ಯಯ, ನನ್ನ ವ್ಯವಸ್ಥಾಪಕನು ಒಬ್ಬನಿದ್ದಾನೆ ಅಲ್ಲಿ, ಅವನು ನಿಮ್ಮನ್ನು ದಾಟಿಸ್ತಾನೆ. ಮತ್ತು ಅಷ್ಟೇ ಅಲ್ಲದೇನೆ ಪುರೋಚನ ಅಂತ ಹೇಳಿ ಒಬ್ಬನು ಇದ್ದಾನೆ. ಅವನು
ಎಷ್ಟೋ ದಿನಗಳಿಂದ 5 6 ತಿಂಗಳುಗಳಿಂದ ಬೆಂಕಿ ಹಚ್ಚಬೇಕು, ನಿಮ್ಮನ್ನು ಕೊಂದು ಹಾಕಬೇಕು ಅಂತ ಹೇಳಿ ತಾನು ನಿದ್ದೆ ಮಾಡದೇನೆ ನಿಮ್ಮ ಸಂಹಾರಕ್ಕೆ, ನಿಮ್ಮನ್ನು ಸುಡೋದಕ್ಕಾಗಿ ಕೂತಿದ್ದಾನೆ ಅವನು ಆ ಮನೆಯಲ್ಲಿ. ನೀವು ಯಾವಾಗ ಮಲಗ್ತೀರಾ ಆಗ ರಾತ್ರಿ ಬಂದು ನಿಮ್ಮನ್ನು ಬೆಂಕಿ ಹಚ್ಚಿ ಸುಡಬೇಕು ಆ ಮನೆಗೆ ಅಂತ ಕಾಯ್ತಾ ಕೂತಿದ್ದಾನೆ ಅವನು. ಇಷ್ಟೆಲ್ಲ ಹೇಳಿದ್ದಾನೆ ವಿದುರ. ಕೆಲವು ಮಾತುಗಳು, ಕೆಲವು ಗುಹ್ಯ ಭಾಷೆ ಅಂತ ಕರೀತಾರೆ, ಆ ಭಾಷೆಯಿಂದ ಹೇಳಿಬಿಡ್ತಾನೆ. ದಿವ್ಯಂ ಗೃಹಂ ಚ ಭವತಾಂ ಹಿ ಮಯೋಪನೀತಂ ಪ್ರೀತ್ಯೇವ ಪಾಪಂ ಅನುಯಾತು ಅಹಂ ನ ಶಕ್ತಃ. ಅವನನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯವಿಲ್ಲ, ಆದರೆ ಈ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೇನೆ ನಿಮಗೆ ಅಂತ ಹೇಳಿ ತಾನು ವಿದುರ ಆ ಎಲ್ಲ ಹೋಗುವಂತಹ ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ ಇವರೆಲ್ಲ ವ್ಯವಸ್ಥೆಯನ್ನು ಮಾಡಿ ದುರ್ಯೋಧನ ಇಷ್ಟು ಕುತಂತ್ರವನ್ನು ಮಾಡಿದ್ದಾನೆ. ಅಪ್ಪನಿಂದ ಸ್ವಯಂ ತಾನು ಮತ್ತು ಶಕುನಿ ಇವರೆಲ್ಲ ಸೇರಿ ಇವರು ಹುಟ್ಟಿದಾಗಿಂದಲೂ ಅವ್ರನ್ನ ಸಂಹಾರ ಮಾಡಬೇಕು, ಅವರಿಲ್ಲ ಅಂತ ಮಾಡಬೇಕು, ಧರ್ಮವನ್ನು ನಾಶ ಮಾಡಬೇಕು, ಅಧರ್ಮವನ್ನು ನಿಲ್ಲಿಸಬೇಕು ಅಂತ ವ್ಯವಸ್ಥೆಯನ್ನು ತಾನು ಮಾಡ್ತಾ ಇದ್ದಾನೆ ದುರ್ಯೋಧನ. ಅದಕ್ಕೆ ಎಲ್ಲದಕ್ಕೂ ಮುಖಭಂಗವನ್ನು ಮಾಡಿ ಎದುರಿಗೆ ನಿಂತು ಆ ಅಧರ್ಮವನ್ನು ನಾಶ ಮಾಡೋದಕ್ಕೆ ಧರ್ಮರಾಜ ಅವನ ತಮ್ಮನಾದ ಭೀಮಸೇನ ದೇವ ಎಲ್ಲದಕ್ಕೂ ಎದುರಿಗೆ ನಿಂತಾನೆ. ಭೀಮಸೇನರು ಮಲಗಿದರೆ ತಾನು ಇದೆಲ್ಲ ಲಕ್ಷಾಗೃಹದಲ್ಲಿ ಬೆಂಕಿ ಹಚ್ಚಿದಾಗ ಇವರೆಲ್ಲ ಸುಟ್ಟು ಸಾಯಬೇಕು. ಭೀಮಸೇನ ದೇವರು ಮಲಗಲೇ ಇಲ್ಲ. ಆ ಕಥೆಯನ್ನು ಮತ್ತೆ ಮುಂದೆ ನಾವು ಕೇಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.